ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ಪಡ್ಡು ಮಾಡ್ತೀವಿ ಅಲ್ವಾ? ಆದರೆ ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಹಲಸಿನ ಹಣ್ಣು ಪಡ್ಡು ಮಾಡ್ತಾ ಇದ್ದೀನಿ. ಅಕ್ಕಿ ಒಂದು ನೆನೆಸಿಟ್ಕೊಂಡ್ಬಿಟ್ರೆ ಸಾಕು, ಇದನ್ನು ನಾವು ತಕ್ಷಣಕ್ಕೆ ಮಾಡ್ಕೋಬೋದು. ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಾವು ಅಕ್ಕಿನ ನೆನೆಸ್ಕೋಬೇಕು. ನಾನಿಲ್ಲಿ 1.5 ಕಪ್ನಷ್ಟು ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಕ್ಕಿನ ನೆನೆಸ್ಕೊಳ್ಳಿ. ಇದಕ್ಕೆ ನಾವು ಯಾವ ಅಕ್ಕಿನಾದರೂ ತೊಗೋಬೋದು. ನಾನಿಲ್ಲಿ ನಾರ್ಮಲ್ ಊಟದ ಅಕ್ಕಿನೇ ತೊಗೊಂಡಿದ್ದೀನಿ. ಬೇಕಿದ್ರೆ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಕೂಡ ತೊಗೋಬೋದು, ಅದೇನೂ ಪ್ರಾಬ್ಲಮ್ ಇಲ್ಲ. ಇವಾಗ ಇದಕ್ಕೆ ನೀರು ಹಾಕಿ ಒಂದು 4ರಿಂದ 5 ಸತಿ ಕ್ಲೀನಾಗಿ ವಾಶ್ ಮಾಡಿ ತೊಗೊಳ್ತೀನಿ. ಈ ಥರ ವಾಶ್ ಮಾಡಿ ನೆನೆಸಿಟ್ಕೊಂಡ್ರೆ ಮತ್ತೆ ನೆನೆಸಿದ ಮೇಲೆ ವಾಶ್ ಮಾಡೋ ಅಗತ್ಯ ಇರಲ್ಲ. ಹಾಗಾಗಿ ನೀರನ್ನೆಲ್ಲ ಚೆಲ್ಲಿದ್ದಾದಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 5ರಿಂದ 6 ಗಂಟೆ ಚೆನ್ನಾಗಿ ಅಕ್ಕಿನ ನೆನೆಸ್ಕೋಬೇಕು. ಅಕ್ಕಿ ಚೆನ್ನಾಗಿ ನೆನೆಬೇಕು. ಚೆನ್ನಾಗಿ ನೆಂದಿರೋ ಅಕ್ಕಿನ ನೀರನ್ನು ಚೆಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಮಗೆ ಮೇನ್ ಆಗಿ ಬೇಕಿರೋದು ಈ ಹಲಸಿನ ಹಣ್ಣು. ನಾನು ಆಲ್ರೆಡಿ ಹಲಸಿನ ಹಣ್ಣು ತೊಳೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಥರ. ಮತ್ತು ನಮಗೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಸೇಮ್ ಕ್ವಾಂಟಿಟಿ ಹಲಸಿನ ಹಣ್ಣು ಕೂಡ ಬೇಕಾಗತ್ತೆ. ಇವಾಗ ಇದನ್ನು ಕಟ್ ಮಾಡಿ ರುಬ್ಕೊಳ್ತೀನಿ. ನೀವು ಬೇಕಿದ್ರೆ ಹಾಗೆ ರುಬ್ಕೊಳ್ತೀರಾ ಅಂದರೆ ರುಬ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ರುಬ್ಕೊಳ್ತೀನಿ. ಮತ್ತು ನಾವು ದೊಡ್ಡ ದೊಡ್ಡ ಹಲಸಿನ ಹಣ್ಣೆಲ್ಲ ತಂದು ಕಟ್ ಮಾಡ್ಕೊಂಡಾಗ ಅದನ್ನು ಖಾಲಿ ಮಾಡೋದೇ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಹೇಗಪ್ಪ ಖಾಲಿ ಮಾಡೋದು ಅಂತ. ತಿಂದಂತೂ ಖಾಲಿ ಮಾಡೋದಕ್ಕಾಗಲ್ಲ. ಆದರೆ ಈ ಥರ ಏನಾದರೂ ಮಾಡಿಕೊಂಡ್ರೆ ಹಲಸಿನ ಹಣ್ಣು ಕೂಡ ಜಾಸ್ತಿ ಬೇಕಾಗುತ್ತೆ ಆ್ಯಂಡ್ ಖಾಲಿ ಕೂಡ ಆಗುತ್ತೆ. ನೋಡಿ, ನಾನಿಲ್ಲಿ 2 ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ದಪ್ಪವಾಗಿ ಕಟ್ ಮಾಡ್ಕೊಂಡಿರೋದು ರುಬ್ಕೊಳ್ಳೋದಕ್ಕೆ, ಹಾಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದಕ್ಕೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಆಗಲೇ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅಕ್ಕಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಒಂದೇ ಸತಿ ಆಗಲ್ಲ, 2 ಬ್ಯಾಚಲ್ಲಿ ರುಬ್ಕೊಳ್ತೀನಿ. ಮತ್ತು ಇದಕ್ಕೆ 1 ಕಪ್ನಷ್ಟು ಕಟ್ ಮಾಡ್ಕೊಂಡಿರೋ ಹಲಸಿನ ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬೋದಕ್ಕೆ ನೀರು. ಹಲಸಿನ ಹಣ್ಣು ಕೂಡ ಅಳತೆ ಮಾಡಿನೇ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ನಾವು ಸೇಮ್ ಕ್ವಾಂಟಿಟಿ ತೊಗೋಬೇಕಲ್ವಾ. ಹಾಗಾಗಿ ಇದನ್ನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ತರಿ ಇದ್ರೂ ಕೂಡ ನಡೆಯುತ್ತೆ, ಆದರೆ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಳಿ. ತೀರಾ ತೆಳ್ಳಗಾದ್ರೂ ಕೂಡ ಚೆನ್ನಾಗಾಗಲ್ಲ ಇದು. ಮತ್ತು ಇವೆರಡನ್ನು ಸಪ್ರೇಟಾಗಿ ರುಬ್ಕೊಳ್ಳೋದಕ್ಕಿಂತ ಈ ಥರ ಮಿಕ್ಸ್ ಮಾಡಿ ರುಬ್ಕೊಂಡ್ರೆ ಹಲಸಿನೆಲ್ಲ ಚೆನ್ನಾಗಿ ನೈಸ್ ಆಗುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ಬೇಕಿದ್ರೆ ಸಪ್ರೇಟಾಗಿ ರುಬ್ಬಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಟೋಟಲಾಗಿ 1.5 ಕಪ್ನಷ್ಟು ಕಟ್ ಮಾಡ್ಕೊಂಡಿರೋ ಹಲಸಿನ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಸೇಮ್ ಕ್ವಾಂಟಿಟಿ ಚೆನ್ನಾಗಿರುತ್ತೆ. ಹಾಗೆ ಸೆಕೆಂಡ್ ಬ್ಯಾಚ್ ಕೂಡ ಈ ಥರ ರುಬ್ಬಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಆ ಪಾತ್ರೆನಲ್ಲಿ ಮಿಕ್ಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಲಸಿನ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ರುಬ್ಬುವಾಗಲೂ ಕೂಡ ಸೇರಿಸ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇದಕ್ಕೆ ನಾನಿಲ್ಲಿ ಚಿಟಿಕೆ ಸೋಡಾ ಹಾಕ್ತಿದ್ದೀನಿ. ನಾನು ಇದನ್ನು ತಕ್ಷಣಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವೇನಾದರೂ ಈ ಹಿಟ್ಟನ್ನು ಹುಳಿ ಬರೋದಕ್ಕೆ ಬಿಟ್ಟು ನೆಕ್ಸ್ಟ್ ಡೇಗೆ ಮಾಡ್ಕೊಳ್ತೀರಾ ಅನ್ನೋದಾದರೆ ಸೋಡಾ ಹಾಕೋ ಅಗತ್ಯ ಇಲ್ಲ. ಹಿಟ್ಟು ಹುಳಿ ಬಂದು ಚೆನ್ನಾಗಿ ಉಬ್ಬಿ ಬರುತ್ತೆ. ತಕ್ಷಣಕ್ಕೆ ಮಾಡ್ಕೊಳ್ಳೋವಾಗ ನಾವು ಹಾಗೆ ಮಾಡಿಬಿಟ್ರೆ ಅದೊಂಥರ ಗಟ್ಟಿ ಗಟ್ಟಿ ಆಗುತ್ತೆ, ಸಾಫ್ಟಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಈ ಹದಕ್ಕಿರಬೇಕು. ಇನ್ನು ತೆಳ್ಳಗಾದರೆ ಪಡ್ಡು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹಾಗೆ ನಾನಿಲ್ಲಿ ಪಡ್ಡು ಬಂಡಿ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇದ್ದರೆ ತುಪ್ಪನೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂತಂದರೆ ಎಣ್ಣೆ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಂತರ ಹಿಟ್ಟನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಗುಳಿನಲ್ಲಿ ಫುಲ್ ಆಗೋಷ್ಟು ಹಿಟ್ಟನ್ನು ಹಾಕ್ಬೋದು. ಹಾಗೆ ಇದೇ ಹಿಟ್ಟಲ್ಲಿ ನೀವು ಬೇಕಿದ್ರೆ ಸಿಹಿ ಪಡ್ಡು ಕೂಡ ಮಾಡ್ಕೋಬೋದು. ಸಿಹಿ ಪಡ್ಡು ಮಾಡೋದಾದರೆ ಇದಕ್ಕೇನೆ ಸಿಹಿ ಆಗುವಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪಡ್ಡು ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಆದರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಇಟ್ಕೋಬೇಕಾಗತ್ತೆ, ಯಾಕಂದರೆ ಬೆಲ್ಲ ಕೂಡ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನಿದಕ್ಕೆ ಮತ್ತೆ ಬೆಲ್ಲ ಏನೂ ಹಾಕಿಲ್ಲ, ಯಾಕಂದರೆ ಹಲಸಿನಣ್ಣೆ ತುಂಬ ಸ್ವೀಟ್ ಇತ್ತು. ಹಾಗಾಗಿ ಸ್ವಲ್ಪ ಸಿಹಿ ಆಗುತ್ತೆ ಇದು, ಮತ್ತೆ ಬೆಲ್ಲ ಹಾಕೋದು ಬೇಡ ಅಂತ ನಾನು ಹಾಗೆ ಮಾಡಿಕೊಂಡೆ. ಹೀಗೆ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಇದು. ಮೇಲಿಂದ ಬೇಕಿದ್ರೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಬೋದು, ನಾನು ಹಾಕಿಲ್ಲ ಸಾಕು ಅಂತ. ಹಾಗೆ ಇದನ್ನು ನಾವು ಈ ಥರ ಒಂದು ಸೈಡ್ ಪೂರ್ತಿ ಕೆಂಪಾಗೋವರೆಗೂ ತಿರುಗಿಸೋದಕ್ಕೆ ಹೋಗಬಾರ್ದು. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಅದು ಕೂಡ ಕೆಂಪಾಗೋವರೆಗೂ ಬಿಟ್ಟು ತೆಗೆದ್ರೆ ಆಯಿತು. ಹಲಸಿನ ಹಣ್ಣಲ್ಲಿ ಸುಮಾರು ರೆಸಿಪಿ ಮಾಡಿದ್ದೀನಿ ಆಲ್ರೆಡಿ. ಕೊಟ್ಟೆ ಕಡುಬು, ಹೋಳಿಗೆ, ಇಡ್ಲಿ, ದೋಸೆ ಅಂತೆಲ್ಲ. ಅದರದ್ದೆಲ್ಲ ಲಿಂಕ್ ಬೇಕು ಅಂದರೆ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಬೋದು. ಹಾಗೆ ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಹಾಗೆ ಇದನ್ನು ನಾನು 2 ಸೈಡು ಕೆಂಪಾಗೋವರೆಗೂ ಬೇಯಿಸ್ಕೊಂಡು ತೆಗೆದಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ.
ನೋಡಿ ಇವಾಗ ಪಡ್ಡು ರೆಡಿ ಆಯಿತು. ನಾನು ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಹಾಗೆ ಇದ್ರ ಜೊತೆಗೆ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಶೇಂಗಾ ಚಟ್ನಿ ಪುಡಿ ಮಾಡ್ಕೊಂಡಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಒಳಗಡೆ ಗೂಡು ಗೂಡಾಗಿ ತಿನ್ನೋದಕ್ಕಂತೂ ಸಖತ್ತಾಗಿತ್ತು. ಮಧ್ಯ ಮಧ್ಯ ಹಲಸಿನ ಹಣ್ಣು ಪೀಸ್ ಸಿಗುತ್ತಲ್ವ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನೆಕ್ಸ್ಟ್ ಟೈಮ್ ಹಲಸಿನ ಹಣ್ಣು ತಂದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು. ಸಿಹಿ ಪಡ್ಡು ಕೂಡ ಮಾಡ್ಕೋಬೋದು. ನಾರ್ಮಲ್ ಆಗಿ ಪಡ್ಡು ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತೀವಿ, ಆದರೆ ಇದು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.